ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಸ್ವಲ್ಪ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ನಿನ್ನೆ ಮಾಡಿರೋ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ. ನೆಟ್ವರ್ಕ್ ಇಶ್ಯೂಯಿಂದ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿತ್ತು. ಆ ಕಾರಣ ಸ್ವಲ್ಪ ಹೊರಗಡೆನೇ ಇದ್ದೆ, ನೆಟ್ವರ್ಕ್ ಇರಲಿಲ್ವಲ್ಲ. ಮಳೆಯೆಲ್ಲ ಬಂದು ನೆಟ್ವರ್ಕ್ ಕಮ್ಮಿ ಆಗಿಬಿಟ್ಟಿತ್ತು. ಹಾಗಾಗಿ ಹೊರಗಡೆ ಅಪ್ಲೋಡ್ ಮಾಡ್ಕೊಂಡು ವೆಯ್ಟ್ ಮಾಡ್ಕೊಂಡು ನಿಂತಿದ್ದೆ. ಹಂಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಕೆಲಸ ಎಲ್ಲ ಮುಗಿಸಿ ನನ್ನ ಮಗನೂ ಕೂಡ ಮಲಗಿದ್ದಾನೆ. ಎದೊಳ್ಳೆ ಟೈಮ್ ಆಯಿತು. ಮಧ್ಯಾಹ್ನ 1 ಗಂಟೆ ಆಗಿದೆ. ಇವಾಗ ಬನ್ನಿ ಏನೇನಾಗಿದೆ ಬೆಳಗ್ಗೆಯಿಂದ ಅಂತ ನೋಡೋಣ. ಇವತ್ತಿನ ತಿಂಡಿ ನೀರು ದೋಸೆ ಮತ್ತು ಮೆಂತ್ಯ ಚಟ್ನಿ. ಅದಕ್ಕೆ ಸಖತ್ತಾಗಿತ್ತು. ನನಗಂತೂ ಫೇವ್ರೆಟ್ ಫುಡ್ ಇದು. 3 ದೋಸೆ ತಿಂದಿದ್ದೀನಿ. ಸಖತ್ತಾಗಿತ್ತು, ಚೆನ್ನಾಗಿತ್ತು, ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಅದಾದಮೇಲೆ ತಿಂಡಿ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಕೊಂಡು, ಇದು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಹೂವು, ದಾಸವಾಳ ಹೂವು ಮತ್ತು ಬಿಳಿ ಶಾವಂತಿಗೆ ಹೂವು. ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿಗೆ ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿದ್ದೀನಿ ನಾನು. ಗುರುವಾರ ನಾನು ಇದೇ ಥರ ಪೂಜೆ ಮಾಡೋದು. ಶನಿವಾರ ನಮ್ಮದು ವಾರ ಆಗಿರೋದ್ರಿಂದ ಸ್ವಲ್ಪ ಅವತ್ತಿನ ದಿನ ಸ್ವಲ್ಪ ಕೆಲಸ ಇರುತ್ತೆ. ಅದನ್ನೆಲ್ಲ ಮುಂದೆ ಬರೋ ವ್ಲಾಗ್ಸ್ಗಳಲ್ಲಿ ಶೇರ್ ಮಾಡ್ತೀನಿ. ನಮ್ಮ ಹಿತ್ಲು ಕಡೆ ಹೇಗಿದೆ ಅಂತ ವ್ಯೂ ತೋರಿಸ್ತೀನಿ. ಇದು ನಮ್ಮ ಹಿತ್ಲು ಕಡೆ ಹಿಂಗಿದೆ. ಎಲ್ಲ ನಮ್ಮ ಅವ್ವನೇ ಹಾಕಿರೋದು. ಹೂವಿನ ಗಿಡ, ಹಣ್ಣಿನ ಗಿಡ, ಎಲ್ಲ ಗಿಡನೂ. ಬನ್ನಿ ಏನೇನು ಗಿಡ ಹಾಕೈತೆ ನೋಡೋಣ. ನೋಡ್ರಿ, ಪಪ್ಪಾಯ. ಈ ಸೊಪ್ಪನ್ನು ಸಾರು ಮಾಡ್ತಾರೆ. ಇದರಲ್ಲಿ ಬೇಳೆ ಸಾರು ಏನಾದರೂ ಮಾಡ್ಬೇಕಾದ್ರೆ ಹಾಕ್ತಾರೆ. ಈ ಕಡೆ ಸೈಡು ಇದು ದಾಸವಾಳ ಹೂವಿನ ಗಿಡ. ಎಲ್ಲ ಹೂವು ಎಲ್ಲ ಕಿತ್ಕೊಂಡು ಪೂಜೆ ಮಾಡಿಬಿಟ್ಟಿದ್ದೀವಿ. ಇವತ್ತಿಂದು ಎಲ್ಲ ಮೊಗ್ಗಿದೆ. ನಾಳೆ ಎಲ್ಲ ಹೂವು ಆಗುತ್ತೆ. ಇಲ್ಲೆಲ್ಲ ಭಾಳ ಮೆಣಸಿನ ಗಿಡ ಎಲ್ಲ ಹಾಕಿತ್ತು. ಎಲ್ಲ ಕಿತ್ತಾಕ್ಬಿಟ್ಟಿದ್ದೀವಿ. ಈಗ ಭಾಳ ಗ್ರೀನ್ ಆಗ್ಬಿಟ್ರೆ, ಫುಲ್ ಹಸ್ರಾಗ್ಬಿಟ್ರೆ ಹಾವು ಬಂದ್ಬಿಡುತ್ತೆ ಅನ್ನೋ ಭಯಕ್ಕೆ ಎಲ್ಲ ಕಿತ್ತಾಕೊಂಬಿಟ್ಟಿದ್ದೀವಿ. ಇವಾಗ ನೋಡ್ರಿ, ಶಾವಂತಿಗೆ ಹೂವಿನ ಗಿಡ ಇಲ್ಲೈತೆ. ವೈಟ್ ಕಲರ್ ಶಾವಂತಿಗೆ ಎಷ್ಟು ಚೆನ್ನಾಗಿರುತ್ತಲ್ಲ. ನಮ್ಮ ಮನೇಲಿ ನಾವು ದೇವ್ರ ಪೂಜೆಗೆ ಹೂವು ಹೊರಗಡೆಯಿಂದ ತರೋದಿಲ್ಲ. ನಾವೆಲ್ಲ ನಮ್ಮ ಅವ್ವನೇ ಬೆಳೆದಿರುತ್ತಲ್ಲ ಇಲ್ಲೇ ಗಿಡ ಹಾಕೆಲ್ಲ. ಶಾವಂತಿಗೆ ಹೂವಿನ ಗಿಡ ಇದೆ, ದಾಸವಾಳ ಹೂವಿನ ಗಿಡ ಇದೆ, ಈ ಥರ ಪಿಂಕ್ ಕಲರ್ ಹೂವು ಇದೆ, ಇದ್ರದ್ದು ಗಿಡ ಇದೆ. ಎಲ್ಲದೂ ಇಲ್ಲೇ ಇರೋದ್ರಿಂದ ನಾವು ಹೊರಗಡೆಯಿಂದ ಏನೂ ತಗೊಬರಲ್ಲ. ಏನಾದರೂ ಹಬ್ಬ ಹರಿದಿನ ಏನಾರು ಇದ್ದರೆ ಅಷ್ಟೇ ನಾವು ಹೊರಗಡೆಯಿಂದ ತರಿಸೋದು. ಡೈಲಿ ಪೂಜೆಗೆಲ್ಲ ಇಲ್ಲಿಂದನೇ ಹೂವು ಸಿಗುತ್ತೆ ನಮಗೆ. ಅಲ್ಲಿ ಮುಂದ್ಗಡೆ ಸ್ವಲ್ಪ ಇದೆ. ಇಲ್ಲಿ ಬರ್ರಿ, ಇಲ್ಲೊಂದು ಸ್ವಲ್ಪ ಇದೆ, ತೋರಿಸ್ತೀನಿ. ಯಾರು ಹೋಗಬಾರ್ದು, ಗಿಡ ಹೂವು ಕಿತ್ಕೋಬಾರ್ದು ಅಂತ ಕಡ್ಡಿನೆಲ್ಲ ತಂದಿಟ್ಟೈತೆ ನಮ್ಮವ್ವ. ಇಲ್ಲಿ ನೋಡ್ರಿ, ಟೊಮೊಟೊ. ಹಿಂಗೆ ನಮ್ಮವ್ವ ಭಾಳ ಏನಾರ ಮಾಡ್ತಾನೆ ಇರುತ್ತೆ ಮನೇಲಿ ಏನಾರು ಫ್ರೀ ಆಗಿತ್ತು ಅಂದರೆ ಸುಮ್ಮನೆ ಇರಲ್ಲ. ಏನಾರು ಹೂವಿನ ಗಿಡ ತರೋದು, ಹಾಕೋದು, ಈ ಥರ ಎಲ್ಲ ಮಾಡ್ತಿರುತ್ತೆ. ಚೆಂಡು ಹೂವು ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಆದರೆ ನನಗೆ ಇಂಟ್ರೆಸ್ಟ್ ಕಮ್ಮಿ. ಇದು ನೋಡೋಕ್ಕೆಲ್ಲ ಇಷ್ಟ ಆಗುತ್ತೆ, ಇಂಟ್ರೆಸ್ಟ್ ಕಮ್ಮಿ. ಮಾಡಬೇಕು ಈ ಥರ ಎಲ್ಲ ಇಲ್ಲ. ಅದೇ ಮಾಡ್ರೆ ನೋಡೋಕೆ ಖುಷಿಯಾಗುತ್ತೆ. ಇಲ್ಲೆಲ್ಲ ಫುಲ್ ಅಡಿಕೆ ಗಿಡ ಇತ್ತು, ಎಲ್ಲ ಮಾರಿಬಿಟ್ವಿ. ಇವಾಗ ಇರ್ಬೇನೂ ಅಷ್ಟೇ ಇದೆ. ಇರ್ಬೆ ಚೆಂಡು ನೋಡ್ರಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಎಲ್ಲ. ಪುಟಾಣಿ ಇದೆ. ಇನ್ನೂ ದೊಡ್ಡದಾದ್ಮೇಲೆ ಚೆನ್ನಾಗಾಗುತ್ತೆ. ಇದು ನಮ್ಮವ್ವ ಹಾಕಿರೋ ಹೂವಿನ ಗಿಡಗಳು. ಮುಂದ್ಗಡೆ ಸ್ವಲ್ಪ ಇದೆ, ತೋರಿಸ್ತೀನಿ ಯಾವಾಗಾದರೂ. ಇದೆಲ್ಲ ಹಿಂದ್ಗಡೆ ನೋಡ್ರಿ. ಇಲ್ಲಿ ಮೆಣಸಿನ ಗಿಡ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಬಿದ್ದೋಗ್ಬಿಟ್ಟೈತೆ. ಇದರೊಳಗಡೆ ಸೌದೆ ಒಲೆ ಗುರಿ ಹಾಕೋಕ್ಕೆ ಎಲ್ಲ ಮುಚ್ಚಿಟ್ಟಿರುತ್ತೆ. ಇದರಲ್ಲಿ ಮಳೆಯಲ್ಲಿ ನೆಂದೋಗ್ಬಾರ್ದು ಅಂತ. ಇವೆಲ್ಲ ಮೇಂಟೆನೆನ್ಸ್ ನಮ್ಮ ಅವ್ವನೇ ಮಾಡೋದು. ಯಾಕೆ ಸುಳ್ಳು ಹೇಳ್ಬೇಕು, ನಾನೇನೂ ಮಾಡಲ್ಲ. ಇದರಲ್ಲಿ ಎಲ್ಲ ಅವರೇ ಮಾಡ್ತಾರೆ. ಗಿಡ ಆಗಲಿ, ಬೇಸಿಗೆಗಾಲದಲ್ಲಿ ನೀರು ಹಾಕೋದಾಗಲಿ, ಪ್ರತಿಯೊಂದು ಅವ್ರದ್ದೇ ಕೆಲಸ. ನಾನು ನಿಜವಾಗ್ಲೂ ಇದರಲ್ಲೆಲ್ಲ ಇಂಟ್ರೆಸ್ಟ್ ಕಮ್ಮಿ. ಆದರೆ ನೋಡೋಕೆ ಖುಷಿ ಇರುತ್ತೆ.
ಇದಂತೂ ಸಣ್ಣ ಮರ ಇದ್ದಾಗಿಂದ ವೆಯ್ಟ್ ಮಾಡ್ತಾನೇ ಇದ್ದೀನಿ. ಪಪ್ಪಾಯ ಹಣ್ಣು ಹಣ್ಣಾಗುತ್ತೆ ತಿನ್ನೋಣ ಅಂತ ಇದು ಹಾಕ್ತಾನೇ ಇಲ್ಲ, ಯಾವಾಗಾಗುತ್ತೋ ಏನೋ. ಹಿಂದ್ಗಡೆ ಹೊಲದಲ್ಲೆಲ್ಲ ಹೋಗಿ ವೀಡಿಯೋಸ್ ಮಾಡಬೇಕು ಅಂತಿದ್ದೀನಿ, ಮಾಡ್ತೀನಿ ಇನ್ನು. ಗ್ರೀನರಿ ಚಂದ ಅನಿಸುತ್ತೆ. ಇದು ಬೇವಿನ ಮರ, ಇಲ್ಲಿ ಹುಣ್ಸೆಹಣ್ಣು ಮರ ಇದೆ, ಇಲ್ಲಿ ಹುಣ್ಸೆಹಣ್ಣು ಮರ ಇದೆ ಅವ್ರದ್ದು, ಪಕ್ಕದವ್ರದ್ದು ಹುಣ್ಸೆಹಣ್ಣು ಮರ ಇದು. ಎಲೆ ಬಳ್ಳಿ ಇದು, ತಿಂತಾರಲ್ಲ ಎಲೆ ಅಡಿಕೆ, ಅದ್ರದ್ದು ಬಳ್ಳಿ. ಇವಾಗ ಸಂಜೆ 5 ಗಂಟೆ. ನಮ್ಮ ಅವ್ವ ಹಸು ಮೇಯಿಸ್ಕೊಂಡು ಮನೆಗೆ ಬಂದರು. ಅವ್ರಿಗೆ ಟೀ ಮಾಡಿಕೊಡೋಣ ಅಂತ ಮಾಡಿಕೊಡ್ತಾಯಿದ್ದೆ. ಅವರಿಗೇನಾದರೂ ಬಿಟ್ಬಿಟ್ಟೆ ಅಂದರೆ ಬೆಲ್ಲ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡು ಕುಡಿದ್ಬಿಡ್ತಾರೆ. ಅವರಿಗೆ ಶುಗರ್ ಇರೋ ಕಾರಣ ಅವರು ನಾನು ಬಿಡಲ್ಲ, ಅವರು ಬೆಲ್ಲ ಹಾಕೊಳ್ಳೋಕ್ಕೂ ನಾನು ಬಿಡಲ್ಲ. ಅದಕ್ಕೋಸ್ಕರ ನಾನೇ ಅವ್ರಿಗೆ ಟೀ ಮಾಡಿಕೊಡ್ತೀನಿ. ಪಾಪ ಅವರೆಲ್ರಿಗೂ ಕ್ರೇವಿಂಗ್ಸ್ ಇದ್ದೇ ಇರುತ್ತೆ, ಕುಡಿಬೇಕು, ಸ್ವೀಟ್ ತಿನ್ನಬೇಕು ಅಂತ. ಆದರೂ ಅವ್ರ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ನಾನು ಅವ್ರಿಗೆ ಮಾಡ್ಕೊಳಕ್ಕೆ ಬಿಡಲ್ಲ, ನಾನೇ ಮಾಡಿಕೊಡ್ತೀನಿ. ಇವತ್ತು ನೈಟ್ ಅಡುಗೆಗೆ ಹೆಸ್ರು ಕಾಳು ಸಾಂಬಾರು, ರಾಗಿ ಮುದ್ದೆ, ಅನ್ನ, ಇಷ್ಟು ನೈಟ್ ಊಟಕ್ಕೆ ಅಡುಗೆ ಮಾಡಿದ್ವಿ ನಾವು. ಟೀ ರೆಡಿ ಆಯಿತು ಅಂತ ನಮ್ಮವ್ವ ಕೊಡೋಕೆ ಹೋಗ್ತಾಯಿದ್ದೆ. ನಮ್ಮವ್ವ ದೋಸೆ ಮಾಡ್ತೈತೆ, ಬೆಳಗ್ಗೆ ದೋಸೆ ಈಗಲೂ ಕಂಟಿನ್ಯೂ ಮಾಡ್ತೈತೆ. ತಿನ್ನಂಗಾಗಿದೆ ಇವತ್ತೇ ನಮ್ಮ ಅವ್ವ ದೋಸೆ, ಅದಕ್ಕೆ ಈಗ ಮತ್ತೆ ಮಾಡ್ಕೊಂಡು ತಿಂತೈತೆ. ಕಾಣಿಸ್ತಿಲ್ಲ ನೀನು ಫ್ರೆಂಡ್ಸ್ಗೆ. ಎತ್ಕೊಳ್ಳ ಎತ್ಕತ್ತೆ ಇದು ಹೇಳು. ಹಾಯ್ ಫ್ರೆಂಡ್ಸ್, ನಮ್ಮ ಅಜ್ಜಿ ದೋಸೆ ಇಟ್ಟೈತೆ. ನಮ್ಮ ಅಮ್ಮ ನನ್ನ ನೆಟ್ಕೊಂತ ಇದೆ. ಟ್ಯೂಷನ್ ಮುಗೀತಾ? ಟ್ಯೂಷನ್ ಮುಗೀತು. ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡ? ಫಿನಿಶ್. I am fine ma'am. ಹೆಂಗಾಡ್ತಾಳೆ ನೋಡ್ರಿ ಧನ್ಯ. ಕಪಿ ಚೇಷ್ಟೆ ಧನ್ಯ ಅಂತ ಹೇಳ ಹೆಸರು. ಏನ್ ಹೇಳ್ರಿ? ಕಪಿ ಚೇಷ್ಟೆ ಧನ್ಯ ಅಂತ ಹೇಳ ಹೆಸರು. ಕಪಿ ಕಪಿ ಕಿಪಿ ಕೀರ್ತಿ. ಕಿಪಿ 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 ಕೀರ್ತಿ. ಓಯ್ ಇವಾಗ ಟೈಮ್ ಬಂದ್ಬಿಟ್ಟು 9:30 ಆಯಿತು. ವ್ಲಾಗ್ ಎಂಡ್ ಮಾಡೋ ಟೈಮ್ ಆಗಿದೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ವಾಚಿಂಗ್.